PWD ಇಲಾಖೆಯಲ್ಲಿ NOC ಕೊಡೋದಕ್ಕೆ ತಾರತಮ್ಯ ಆಗ್ತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಗುತ್ತಿಗೆದಾರ ಸಂಘ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ PWD ಮಿನಿಸ್ಟರ್ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನು ಅವ್ರನ್ನ ಮಾತನಾಡ್ಸೋಣ. ಸರ್, ತಮ್ಮ ಕುಟುಂಬದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದ್ಯತೆ ಮೇರೆಗೆ ಅವ್ರ ಕುಟುಂಬದಿಂದ ಯಾರು ರೆಫರ್ ಮಾಡ್ತಾರೆ ಅವ್ರಿಗೆ ಮಾತ್ರ NOC ಕೊಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಏನಿಲ್ಲ, ನಾವು ಸಚಿವರು, ಶಾಸಕರು, ಪ್ರಮುಖರು ಯಾರೇ ಶಿಫಾರಸು ಮಾಡಿದ್ರು ಕೂಡ ಕೊಡ್ತೀವಿ. ಹಂಗೇನು ಇವರ ಅವರ ಅಂತಲ್ಲ, ಯಾರು ಮಾಡ್ತಾರೆ ಅವ್ರಿಗೆ ಕೊಡ್ತೀವಿ. ಅದು 80% ಪ್ರಯಾರಿಟಿ ಮ್ಯಾಗೆ ಕೊಡ್ತೀವಿ, ಅಂದರೆ ಆದ್ಯತೆ ಮೇರೆಗೆ. 20% ನಮಗೆ ಅಧಿಕಾರ ಇದೆ. ಸೊ ಯಾರಿಗೆ ಅವಶ್ಯಕತೆ ಇದೆ, ಮದುವೆ ಬೇಕು, ಹಾಸ್ಪಿಟ್ಲ್ ಬೇಕು, ಬೇರೆ ಬೇರೆ ಕಾರಣಕ್ಕೆ ಕೇಳ್ತಾರೆ, ಅಂಥವ್ರಿಗೆಲ್ಲ ಕೊಡ್ತೀವಿ. ಸೊ ಅದಕ್ಕೆ ಮುಂಚೆಯಿಂದ ಕೊಡ್ತಾಯಿದ್ವಿ, ಈಗ ಕೊಡ್ತಾ. ಅದರಲ್ಲಿ ಏನಂತ ಆರೋಪ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಹಲವು ಬಾರಿ ಗುತ್ತಿಗೆದಾರ ಸಂಘದ ಜೊತೆ ಮೀಟಿಂಗ್ ಆದರೂ ಕೂಡ ಈ ಆರೋಪಗಳು ಯಾಕೆ ಬರ್ತಾ ಇದ್ದಾವೆ ಅಂತ ಸರ್? ಅದು ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು, ಅವ್ರನ್ನೇ ಕೇಳ್ಬೇಕು, ನಮಗೆ ಗೊತ್ತಿಲ್ಲ. ನಾವೆಷ್ಟು ಬೆಸ್ಟ್ ಮಾಡಲಿಕ್ಕೆ ಅಷ್ಟು ಪ್ರಯತ್ನ ಮಾಡಿದ್ವಿ ಅಷ್ಟೇ. ಅಲ್ಲ ಸರ್, ಇದರಲ್ಲಿ ಭ್ರಷ್ಟಾಚಾರ ಕೂಡ ಅಡಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಅವ್ರು ಪ್ರೂವ್ ಮಾಡ್ಬೇಕು, ಅವರಷ್ಟೇ. ಈಗ ಅಧ್ಯಕ್ಷನ ಪ್ರೂವ್ ಮಾಡಬೇಕು. ಅವ್ರು ಯಾರು ಅಧ್ಯಕ್ಷ ನಿಮ್ಗೆ ಆರೋಪ ಮಾಡ್ಯಾರೆ ಅವರ ಪ್ರೂವ್ ಮಾಡಬೇಕು. ಈಗೇನಾದರೂ ಮತ್ತೆ ಅವ್ರನ್ನ ಕರೆದು ಮಾತನಾಡುವಂಥ ಕೆಲಸಗಳು ಸರ್? ಯಾರು ಮಾತಾಡೋಂಥ ಅವಶ್ಯಕತೆಯೂ ಇಲ್ಲ. ನಾವು ಮತ್ತೆ ಕರೆಕ್ಟಾಗಿ ಮಾಡ್ತಾಯಿದ್ದೀವಿ. ಸೊ ಅದು ಅವಶ್ಯ ಬಂದಾಗ ನೋಡೋಣ, ಅದೇ ನಮ್ಮಿಂದ ಏನು ಮತ್ತೇನು ಬದಲಾವಣೆ ಮಾಡಬೇಕಾ, ಏನಾರು ಅವಶ್ಯ ಬಿದ್ದರೆ ನಾವು ಸ್ಟಡಿ ಮಾಡಿ ನೋಡ್ತೀವಿ. ಬೇಕಾದ್ರೆ ಯಾವುದೇ ಭ್ರಷ್ಟಾಚಾರ ಏನೂ ಇಲ್ಲ ಅಂತಾರೆ ಸರ್? ಅದತ್ತಿ ಪ್ರಶ್ನೆ ಬರೋದಿಲ್ಲ. ಅದು ಒಂದು ವೇಳೆ ಇದ್ರೆ ಡಾಕ್ಯುಮೆಂಟ್ ಇಟ್ಟು ಮಾತಾಡಲಿ ಅಂತಾರೆ. ಡಾಕ್ಯುಮೆಂಟ್ ಬೇಕಲ್ಲ, ಯಾರು ಏನು ಎಂತ ಬೇಕು, ಅದಿದ್ದರೆ ಸರಿ ಆಗೋಲ್ಲ. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಗುತ್ತಿಗೆದಾರ ಸಂಘ ಮಾಡಿರ್ತಕ್ಕಂಥ ಆರೋಪಗಳಿಗೆ ದಾಖಲೆ ಇಟ್ಟು ಆರೋಪ ಮಾಡಲಿ, ಆ ಥರದ ಬೆಳವಣಿಗೆಗಳು ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. PWD ಇಲಾಖೆಯಲ್ಲಿ NOC ಕೊಡೋದಕ್ಕೆ ತಾರತಮ್ಯ ಆಗ್ತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಗುತ್ತಿಗೆದಾರ ಸಂಘ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ PWD ಮಿನಿಸ್ಟರ್ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನು ಅವ್ರನ್ನ ಮಾತನಾಡ್ಸೋಣ. ಸರ್, ತಮ್ಮ ಕುಟುಂಬದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದ್ಯತೆ ಮೇರೆಗೆ ಅವ್ರ ಕುಟುಂಬದಿಂದ ಯಾರು ರೆಫರ್ ಮಾಡ್ತಾರೆ ಅವ್ರಿಗೆ ಮಾತ್ರ NOC ಕೊಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಏನಿಲ್ಲ, ನಾವು ಸಚಿವರು, ಶಾಸಕರು, ಪ್ರಮುಖರು ಯಾರೇ ಶಿಫಾರಸು ಮಾಡಿದ್ರು ಕೂಡ ಕೊಡ್ತೀವಿ. ಹಂಗೇನು ಇವರ ಅವರ ಅಂತಲ್ಲ, ಯಾರು ಮಾಡ್ತಾರೆ ಅವ್ರಿಗೆ ಕೊಡ್ತೀವಿ. ಅದು 80% ಪ್ರಯಾರಿಟಿ ಮ್ಯಾಗೆ ಕೊಡ್ತೀವಿ, ಅಂದರೆ ಆದ್ಯತೆ ಮೇರೆಗೆ. 20% ನಮಗೆ ಅಧಿಕಾರ ಇದೆ. ಸೊ ಯಾರಿಗೆ ಅವಶ್ಯಕತೆ ಇದೆ, ಮದುವೆ ಬೇಕು, ಹಾಸ್ಪಿಟ್ಲ್ ಬೇಕು, ಬೇರೆ ಬೇರೆ ಕಾರಣಕ್ಕೆ ಕೇಳ್ತಾರೆ, ಅಂಥವ್ರಿಗೆಲ್ಲ ಕೊಡ್ತೀವಿ. ಸೊ ಅದಕ್ಕೆ ಮುಂಚೆಯಿಂದ ಕೊಡ್ತಾಯಿದ್ವಿ, ಈಗ ಕೊಡ್ತಾ. ಅದರಲ್ಲಿ ಏನಂತ ಆರೋಪ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಹಲವು ಬಾರಿ ಗುತ್ತಿಗೆದಾರ ಸಂಘದ ಜೊತೆ ಮೀಟಿಂಗ್ ಆದರೂ ಕೂಡ ಈ ಆರೋಪಗಳು ಯಾಕೆ ಬರ್ತಾ ಇದ್ದಾವೆ ಅಂತ ಸರ್? ಅದು ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು, ಅವ್ರನ್ನೇ ಕೇಳ್ಬೇಕು, ನಮಗೆ ಗೊತ್ತಿಲ್ಲ. ನಾವೆಷ್ಟು ಬೆಸ್ಟ್ ಮಾಡಲಿಕ್ಕೆ ಅಷ್ಟು ಪ್ರಯತ್ನ ಮಾಡಿದ್ವಿ ಅಷ್ಟೇ. ಅಲ್ಲ ಸರ್, ಇದರಲ್ಲಿ ಭ್ರಷ್ಟಾಚಾರ ಕೂಡ ಅಡಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಅವ್ರು ಪ್ರೂವ್ ಮಾಡಬೇಕು, ಅವರಷ್ಟೇ. ಈಗ ಅಧ್ಯಕ್ಷನ ಪ್ರೂವ್ ಮಾಡಬೇಕು. ಅವ್ರು ಯಾರು ಅಧ್ಯಕ್ಷ ನಿಮ್ಗೆ ಆರೋಪ ಮಾಡ್ಯಾರೆ ಅವರ ಪ್ರೂವ್ ಮಾಡಬೇಕು. ಈಗೇನಾದರೂ ಮತ್ತೆ ಅವ್ರನ್ನ ಕರೆದು ಮಾತನಾಡುವಂಥ ಕೆಲಸಗಳು ಸರ್? ಯಾರು ಮಾತಾಡೋಂಥ ಅವಶ್ಯಕತೆಯೂ ಇಲ್ಲ. ನಾವು ಮತ್ತೆ ಕರೆಕ್ಟಾಗಿ ಮಾಡ್ತಾಯಿದ್ದೀವಿ. ಸೊ ಅದು ಅವಶ್ಯ ಬಂದಾಗ ನೋಡೋಣ, ಅದೇ ನಮ್ಮಿಂದ ಏನು ಮತ್ತೇನು ಬದಲಾವಣೆ ಮಾಡಬೇಕಾ, ಏನಾರು ಅವಶ್ಯ ಬಿದ್ದರೆ ನಾವು ಸ್ಟಡಿ ಮಾಡಿ ನೋಡ್ತೀವಿ. ಬೇಕಾದ್ರೆ ಯಾವುದೇ ಭ್ರಷ್ಟಾಚಾರ ಏನೂ ಇಲ್ಲ ಅಂತಾರೆ ಸರ್? ಅದತ್ತಿ ಪ್ರಶ್ನೆ ಬರೋದಿಲ್ಲ. ಅದು ಒಂದು ವೇಳೆ ಇದ್ರೆ ಡಾಕ್ಯುಮೆಂಟ್ ಇಟ್ಟು ಮಾತಾಡಲಿ ಅಂತಾರೆ. ಡಾಕ್ಯುಮೆಂಟ್ ಬೇಕಲ್ಲ, ಯಾರು ಏನು ಎಂತ ಬೇಕು, ಅದಿದ್ದರೆ ಸರಿ ಆಗೋಲ್ಲ. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಗುತ್ತಿಗೆದಾರ ಸಂಘ ಮಾಡಿರ್ತಕ್ಕಂಥ ಆರೋಪಗಳಿಗೆ ದಾಖಲೆ ಇಟ್ಟು ಆರೋಪ ಮಾಡಲಿ, ಆ ಥರದ ಬೆಳವಣಿಗೆಗಳು ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. PWD ಇಲಾಖೆಯಲ್ಲಿ NOC ಕೊಡೋದಕ್ಕೆ ತಾರತಮ್ಯ ಆಗ್ತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಗುತ್ತಿಗೆದಾರ ಸಂಘ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ PWD ಮಿನಿಸ್ಟರ್ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನು ಅವ್ರನ್ನ ಮಾತನಾಡ್ಸೋಣ. ಸರ್, ತಮ್ಮ ಕುಟುಂಬದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದ್ಯತೆ ಮೇರೆಗೆ ಅವ್ರ ಕುಟುಂಬದಿಂದ ಯಾರು ರೆಫರ್ ಮಾಡ್ತಾರೆ ಅವ್ರಿಗೆ ಮಾತ್ರ NOC ಕೊಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಏನಿಲ್ಲ, ನಾವು ಸಚಿವರು, ಶಾಸಕರು, ಪ್ರಮುಖರು ಯಾರೇ ಶಿಫಾರಸು ಮಾಡಿದ್ರು ಕೂಡ ಕೊಡ್ತೀವಿ. ಹಂಗೇನು ಇವರ ಅವರ ಅಂತಲ್ಲ, ಯಾರು ಮಾಡ್ತಾರೆ ಅವ್ರಿಗೆ ಕೊಡ್ತೀವಿ. ಅದು 80% ಪ್ರಯಾರಿಟಿ ಮ್ಯಾಗೆ ಕೊಡ್ತೀವಿ, ಅಂದರೆ ಆದ್ಯತೆ ಮೇರೆಗೆ. 20% ನಮಗೆ ಅಧಿಕಾರ ಇದೆ. ಸೊ ಯಾರಿಗೆ ಅವಶ್ಯಕತೆ ಇದೆ, ಮದುವೆ ಬೇಕು, ಹಾಸ್ಪಿಟ್ಲ್ ಬೇಕು, ಬೇರೆ ಬೇರೆ ಕಾರಣಕ್ಕೆ ಕೇಳ್ತಾರೆ, ಅಂಥವ್ರಿಗೆಲ್ಲ ಕೊಡ್ತೀವಿ. ಸೊ ಅದಕ್ಕೆ ಮುಂಚೆಯಿಂದ ಕೊಡ್ತಾಯಿದ್ವಿ, ಈಗ ಕೊಡ್ತಾ. ಅದರಲ್ಲಿ ಏನಂತ ಆರೋಪ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಹಲವು ಬಾರಿ ಗುತ್ತಿಗೆದಾರ ಸಂಘದ ಜೊತೆ ಮೀಟಿಂಗ್ ಆದರೂ ಕೂಡ ಈ ಆರೋಪಗಳು ಯಾಕೆ ಬರ್ತಾ ಇದ್ದಾವೆ ಅಂತ ಸರ್? ಅದು ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು, ಅವ್ರನ್ನೇ ಕೇಳ್ಬೇಕು, ನಮಗೆ ಗೊತ್ತಿಲ್ಲ. ನಾವೆಷ್ಟು ಬೆಸ್ಟ್ ಮಾಡಲಿಕ್ಕೆ ಅಷ್ಟು ಪ್ರಯತ್ನ ಮಾಡಿದ್ವಿ ಅಷ್ಟೇ. ಅಲ್ಲ ಸರ್, ಇದರಲ್ಲಿ ಭ್ರಷ್ಟಾಚಾರ ಕೂಡ ಅಡಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಅವ್ರು ಪ್ರೂವ್ ಮಾಡಬೇಕು, ಅವರಷ್ಟೇ. ಈಗ ಅಧ್ಯಕ್ಷನ ಪ್ರೂವ್ ಮಾಡಬೇಕು. ಅವ್ರು ಯಾರು ಅಧ್ಯಕ್ಷ ನಿಮ್ಗೆ ಆರೋಪ ಮಾಡ್ಯಾರೆ ಅವರ ಪ್ರೂವ್ ಮಾಡಬೇಕು. ಈಗೇನಾದರೂ ಮತ್ತೆ ಅವ್ರನ್ನ ಕರೆದು ಮಾತನಾಡುವಂಥ ಕೆಲಸಗಳು ಸರ್? ಯಾರು ಮಾತಾಡೋಂಥ ಅವಶ್ಯಕತೆಯೂ ಇಲ್ಲ. ನಾವು ಮತ್ತೆ ಕರೆಕ್ಟಾಗಿ ಮಾಡ್ತಾಯಿದ್ದೀವಿ.
ಸೊ ಅದು ಅವಶ್ಯ ಬಂದಾಗ ನೋಡೋಣ, ಅದೇ ನಮ್ಮಿಂದ ಏನು ಮತ್ತೇನು ಬದಲಾವಣೆ ಮಾಡಬೇಕಾ, ಏನಾರು ಅವಶ್ಯ ಬಿದ್ದರೆ ನಾವು ಸ್ಟಡಿ ಮಾಡಿ ನೋಡ್ತೀವಿ ಬೇಕಾದ್ರೆ. ಯಾವುದೇ ಭ್ರಷ್ಟಾಚಾರ ಏನೂ ಇಲ್ಲ ಅಂತಾರೆ ಸರ್. ಅದತ್ತಿ ಪ್ರಶ್ನೆ ಬರೋದಿಲ್ಲ ಅದು. ಒಂದು ವೇಳೆ ಇದ್ರೆ ಡಾಕ್ಯುಮೆಂಟ್ ಇಟ್ಟು ಮಾತಾಡಲಿ ಅಂತೀರ. ಡಾಕ್ಯುಮೆಂಟ್ ಬೇಕಲ್ಲ, ಯಾರು ಏನು ಎಂತ ಬೇಕು ಅದಿದ್ದರೆ ಸರಿ ಆಗೋಲ್ಲ. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಗುತ್ತಿಗೆದಾರ ಸಂಘ ಮಾಡಿರ್ತಕ್ಕಂಥ ಆರೋಪಗಳಿಗೆ ದಾಖಲೆ ಇಟ್ಟು ಆರೋಪ ಮಾಡಲಿ, ಆ ಥರದ ಬೆಳವಣಿಗೆಗಳು ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. PWD ಇಲಾಖೆಯಲ್ಲಿ NOC ಕೊಡೋದಕ್ಕೆ ತಾರತಮ್ಯ ಆಗ್ತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಗುತ್ತಿಗೆದಾರ ಸಂಘ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ PWD ಮಿನಿಸ್ಟರ್ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಇರೋದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ತಮ್ಮ ಕುಟುಂಬದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದ್ಯತೆ ಮೇರೆಗೆ ಅವ್ರ ಕುಟುಂಬದಿಂದ ಯಾರು ರೆಫರ್ ಮಾಡ್ತಾರೆ ಅವ್ರಿಗೆ ಮಾತ್ರ NOC ಕೊಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಏನಿಲ್ಲ, ನಾವು ಸಚಿವರು, ಶಾಸಕರು, ಪ್ರಮುಖರು ಯಾರೇ ಶಿಫಾರಸು ಮಾಡಿದ್ರು ಕೂಡ ಕೊಡ್ತೀವಿ. ಹಂಗೇನೋ ಅವ್ರ ಅಂತಲ್ಲ, ಯಾರು ಮಾಡ್ತಾರೋ ಅವ್ರಿಗೆ ಕೊಡ್ತೀವಿ. ಅದು 80% ಪ್ರಯಾರಿಟಿ ಮ್ಯಾಗ ಕೊಡ್ತೀವಿ, ಅಂದರೆ ಆದ್ಯತೆ ಮೇರೆಗೆ. 20% ನಮಗೆ ಅಧಿಕಾರ ಇದೆ. ಸೊ ಯಾರಿಗೆ ಅವಶ್ಯಕತೆ ಇದೆ, ಮದುವೆ ಬೇಕು, ಹಾಸ್ಪಿಟ್ಲ್ ಬೇಕು, ಬೇರೆ ಬೇರೆ ಕಾರಣ ಕೇಳ್ತಾರೆ, ಅಂಥವ್ರಿಗೆಲ್ಲ ಕೊಡ್ತೀವಿ. ಸೊ ಅದಕ್ಕೆ ಮುಂಚೆಯಿಂದ ಕೊಡ್ತಾಯಿದ್ವಿ, ಈಗ ಕೊಡ್ತಾ. ಅದರಲ್ಲಿ ಏನಂತ ಆರೋಪ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಹಲವು ಬಾರಿ ಗುತ್ತಿಗೆದಾರ ಸಂಘದ ಜೊತೆ ಮೀಟಿಂಗ್ ಆದರೂ ಕೂಡ ಈ ಆರೋಪಗಳು ಯಾಕೆ ಬರ್ತಾ ಇದ್ದಾವೆ ಅಂತ ಸರ್? ಅದು ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು, ನಾವು ಅವ್ರನ್ನೇ ಕೇಳ್ಬೇಕು, ನಮಗೆ ಗೊತ್ತಿಲ್ಲ. ನಾವೆಷ್ಟು ಬೆಸ್ಟ್ ಮಾಡಲಿಕ್ಕೆ ಅಷ್ಟು ಪ್ರಯತ್ನ ಮಾಡಿದ್ವಿ ಅಷ್ಟೇ. ಅಲ್ಲ ಸರ್, ಇದರಲ್ಲಿ ಭ್ರಷ್ಟಾಚಾರ ಕೂಡ ಅಡಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಅವ್ರು ಪ್ರೂವ್ ಮಾಡ್ಬೇಕು, ಅವರಷ್ಟೇ. ಈಗ ಅಧ್ಯಕ್ಷನ ಪ್ರೂವ್ ಮಾಡಬೇಕು, ಅವ್ರು ಯಾರು ಅಧ್ಯಕ್ಷ ನಿಮ್ಗೆ ಆರೋಪ ಮಾಡ್ಯಾರೆ ಅವರು ಪ್ರೂವ್ ಮಾಡಬೇಕು. ಈಗೇನಾದರೂ ಮತ್ತೆ ಅವ್ರನ್ನ ಕರೆದು ಮಾತನಾಡುವಂಥ ಕೆಲಸಗಳು ಸರ್? ಯಾರು ಮಾತಾಡೋಂಥ ಅವಶ್ಯಕತೆನೇ ಇಲ್ಲ, ನಾವು ಮತ್ತೆ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ಸೊ ಅದು ಅವಶ್ಯ ಬಂದಾಗ ನೋಡೋಣ, ಅದೇ ನಮ್ಮಿಂದ ಏನು ಮತ್ತೇನು ಬದಲಾವಣೆ ಮಾಡಬೇಕಾ, ಏನಾರು ಅವಶ್ಯ ಬಿದ್ದರೆ ನಾವು ಸ್ಟಡಿ ಮಾಡಿ ನೋಡ್ತೀವಿ ಬೇಕಾದ್ರೆ. ಯಾವುದೇ ಭ್ರಷ್ಟಾಚಾರ ಏನೂ ಇಲ್ಲ ಅಂತಾರೆ ಸರ್. ಅದತ್ತಿ ಪ್ರಶ್ನೆ ಬರೋದಿಲ್ಲ ಅದು. ಒಂದು ವೇಳೆ ಇದ್ರೆ ಡಾಕ್ಯುಮೆಂಟ್ ಇಟ್ಟು ಮಾತಾಡಲಿ ಅಂತಾರೆ. ಡಾಕ್ಯುಮೆಂಟ್ ಬೇಕಲ್ಲ, ಯಾರು ಏನು ಎಂತ ಬೇಕು ಅದಿದ್ದರೆ ಸರಿ ಆಗೋಲ್ಲ. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಗುತ್ತಿಗೆದಾರ ಸಂಘ ಮಾಡಿರ್ತಕ್ಕಂಥ ಆರೋಪಗಳಿಗೆ ದಾಖಲೆ ಇಟ್ಟು ಆರೋಪ ಮಾಡಲಿ, ಆ ಥರದ ಬೆಳವಣಿಗೆಗಳು ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. PWD ಇಲಾಖೆಯಲ್ಲಿ NOC ಕೊಡೋದಕ್ಕೆ ತಾರತಮ್ಯ ಆಗ್ತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಗುತ್ತಿಗೆದಾರ ಸಂಘ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ PWD ಮಿನಿಸ್ಟರ್ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಇರೋದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ತಮ್ಮ ಕುಟುಂಬದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದ್ಯತೆ ಮೇರೆಗೆ ಅವ್ರ ಕುಟುಂಬದಿಂದ ಯಾರು ರೆಫರ್ ಮಾಡ್ತಾರೆ ಅವ್ರಿಗೆ ಮಾತ್ರ NOC ಕೊಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಏನಿಲ್ಲ, ನಾವು ಸಚಿವರು, ಶಾಸಕರು, ಪ್ರಮುಖರು ಯಾರೇ ಶಿಫಾರಸು ಮಾಡಿದ್ರು ಕೂಡ ಕೊಡ್ತೀವಿ. ಹಂಗೇನೋ ಅವ್ರ ಅಂತಲ್ಲ, ಯಾರು ಮಾಡ್ತಾರೋ ಅವ್ರಿಗೆ ಕೊಡ್ತೀವಿ. ಅದು 80% ಪ್ರಯಾರಿಟಿ ಮ್ಯಾಗ ಕೊಡ್ತೀವಿ, ಅಂದರೆ ಆದ್ಯತೆ ಮೇರೆಗೆ. 20% ನಮಗೆ ಅಧಿಕಾರ ಇದೆ. ಸೊ ಯಾರಿಗೆ ಅವಶ್ಯಕತೆ ಇದೆ, ಮದುವೆ ಬೇಕು, ಹಾಸ್ಪಿಟ್ಲ್ ಬೇಕು, ಬೇರೆ ಬೇರೆ ಕಾರಣ ಕೇಳ್ತಾರೆ, ಅಂಥವ್ರಿಗೆಲ್ಲ ಕೊಡ್ತೀವಿ. ಸೊ ಅದಕ್ಕೆ ಮುಂಚೆಯಿಂದ ಕೊಡ್ತಾಯಿದ್ವಿ, ಈಗ ಕೊಡ್ತಾ. ಅದರಲ್ಲಿ ಏನಂತ ಆರೋಪ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಹಲವು ಬಾರಿ ಗುತ್ತಿಗೆದಾರ ಸಂಘದ ಜೊತೆ ಮೀಟಿಂಗ್ ಆದರೂ ಕೂಡ ಈ ಆರೋಪಗಳು ಯಾಕೆ ಬರ್ತಾ ಇದ್ದಾವೆ ಅಂತ ಸರ್? ಅದು ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು, ನಾವು ಅವ್ರನ್ನೇ ಕೇಳ್ಬೇಕು, ನಮಗೆ ಗೊತ್ತಿಲ್ಲ. ನಾವೆಷ್ಟು ಬೆಸ್ಟ್ ಮಾಡಲಿಕ್ಕೆ ಅಷ್ಟು ಪ್ರಯತ್ನ ಮಾಡಿದ್ವಿ ಅಷ್ಟೇ. ಅಲ್ಲ ಸರ್, ಇದರಲ್ಲಿ ಭ್ರಷ್ಟಾಚಾರ ಕೂಡ ಅಡಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಅವ್ರು ಪ್ರೂವ್ ಮಾಡಬೇಕು, ಅವರಷ್ಟೇ. ಈಗ ಅಧ್ಯಕ್ಷನ ಪ್ರೂವ್ ಮಾಡಬೇಕು, ಅವ್ರು ಯಾರು ಅಧ್ಯಕ್ಷ ನಿಮ್ಗೆ ಆರೋಪ ಮಾಡ್ಯಾರೆ ಅವರು ಪ್ರೂವ್ ಮಾಡಬೇಕು. ಈಗೇನಾದರೂ ಮತ್ತೆ ಅವ್ರನ್ನ ಕರೆದು ಮಾತನಾಡುವಂಥ ಕೆಲಸಗಳು ಸರ್? ಯಾರು ಮಾತಾಡೋಂಥ ಅವಶ್ಯಕತೆನೇ ಇಲ್ಲ, ನಾವು ಮತ್ತೆ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ಸೊ ಅದು ಅವಶ್ಯ ಬಂದಾಗ ನೋಡೋಣ, ಅದೇ ನಮ್ಮಿಂದ ಏನು ಮತ್ತೇನು ಬದಲಾವಣೆ ಮಾಡಬೇಕಾ, ಏನಾರು ಅವಶ್ಯ ಬಿದ್ದರೆ ನಾವು ಸ್ಟಡಿ ಮಾಡಿ ನೋಡ್ತೀವಿ ಬೇಕಾದ್ರೆ. ಯಾವುದೇ ಭ್ರಷ್ಟಾಚಾರ ಏನೂ ಇಲ್ಲ ಅಂತಾರೆ ಸರ್. ಅದತ್ತಿ ಪ್ರಶ್ನೆ ಬರೋದಿಲ್ಲ ಅದು. ಒಂದು ವೇಳೆ ಇದ್ರೆ ಡಾಕ್ಯುಮೆಂಟ್ ಇಟ್ಟು ಮಾತಾಡಲಿ ಅಂತಾರೆ. ಡಾಕ್ಯುಮೆಂಟ್ ಬೇಕಲ್ಲ, ಯಾರು ಏನು ಎಂತ ಬೇಕು ಅದಿದ್ದರೆ ಸರಿ ಆಗೋಲ್ಲ. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಗುತ್ತಿಗೆದಾರ ಸಂಘ ಮಾಡಿರ್ತಕ್ಕಂಥ ಆರೋಪಗಳಿಗೆ ದಾಖಲೆ ಇಟ್ಟು ಆರೋಪ ಮಾಡಲಿ, ಆ ಥರದ ಬೆಳವಣಿಗೆಗಳು ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ.